ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಿರುವಂಗೆ KCET 2026 ಎಕ್ಸಾಮ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ನು ಎಕ್ಸ್ಟೆಂಡ್ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಮೊನ್ನೆ 13ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು. 13ನೇ ತಾರೀಕಿಂದ ಇವಾಗ 22ನೇ ತಾರೀಕಿನವರೆಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ, ಅಂದರೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಆಲ್ರೆಡಿ ಮತ್ತೆ 3-4 ದಿವಸ ಕಂಪ್ಲೀಟ್ ಆಗಿದ್ದು, ಈಗ ಕೊನೆಯ 4 ದಿನಗಳು ಬ್ಯಾಲೆನ್ಸ್ ಇರೋದರಿಂದ ಯಾರ್ಯಾರು ರಿಜಿಸ್ಟ್ರೇಷನ್ ಇನ್ನೂ ಮಾಡಿಲ್ವೋ ಅವರಿಗೆ ಇದು ಒಂದು ಕೊನೆಯ ಕಿವಿ ಮಾತು, ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಈ ವಿಚಾರವನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಮತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರ್ತೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು, ಅಂದರೆ ನಮ್ಮ ಮಾಹಿತಿ ಪ್ರಕಾರ 3,20,000 ಜನ KCETಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಮೋಸ್ಟ್ ಪ್ರಾಬಲಿ ಕೊನೆಯ ದಿನಾಂಕದವರೆಗೂ ನೋಡಿದ್ರೆ 4,20,000 ಹೆಚ್ಚು ಕಡಿಮೆ ಅಂದಾಜು ಮಾಡಲಾಗಿದೆ. ರಿಜಿಸ್ಟ್ರೇಷನ್ ಮೇ ಗೋ ಅಪ್ ಟು 4 lakhs plus this year, as it is already registered candidates are almost 3,20,000 now. 3,20,000 ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಕೊನೆಯ 4 ದಿನಗಳಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲೋ ಎಲ್ಲರೂ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಕೊನೆಯ ದಿನಗಳಲ್ಲಿ ಸರ್ವರ್ ಸ್ವಲ್ಪ ಬ್ಯುಸಿ ಇರೋದರಿಂದ, ಲೋಡ್ ಆಗಿರೋದ್ರಿಂದ ಕೊನೆಯ ದಿನವರೆಗೂ ನೀವು ಕಾಯಬೇಡಿ. ಆದಷ್ಟು ಬೇಗನೆ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದರ ಪ್ರಕಾರ ನಿಮಗೆ ನಾನು ಆಲ್ರೆಡಿ ನೋಟಿಫಿಕೇಷನ್ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿರ್ತೀರಿ ನೀವು. ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ. 13ನೇ ತಾರೀಕಿಂದ ಹಿಡ್ಕೊಂಡು ಇವಾಗ 18 ಇತ್ತು, ಮತ್ತೆ 22ನೇ ತಾರೀಕಿನವರೆಗೂ ವಿಸ್ತರಣೆ ಮಾಡಿದ್ದಾರೆ. ಸೊ ಪೇಮೆಂಟ್ ಮಾಡೋದು ಕೊನೆಯ ದಿವಸ 24ನೇ ತಾರೀಕು 24 ಫೆಬ್ರವರಿ 2026 ಸಂಜೆ 5:30ವರೆಗೂ ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ. ಈಗಾಗಲೇ ಅರ್ಜಿ ಸಲ್ಲಿಸುವವರು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿ ಪರಿಶೀಲಿಸಿಕೊಳ್ಳಿ. ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿಯಲ್ಲಿನ ಮಾಹಿತಿಗಳು ಸರ್ವರಲ್ಲಿ ಸೇವ್ ಆಗಿರ್ತವೆ. ಇದು ನಿಮಗೆ ಆಲ್ರೆಡಿ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಕೊನೆಯದಾಗಿ ಯಾರ್ಯಾರು ಇವಾಗ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ವೋ ಅವರಿಗೆ ಮುಖ್ಯವಾದ ಮಾಹಿತಿ ಕೊಡೋದು ಏನಂತಂದರೆ, ನಿಮಗೆ ಕೀಪ್ ದೀಸ್ ಡಾಕ್ಯುಮೆಂಟ್ಸ್ ರೆಡಿ ಬಿಫೋರ್ ರಿಜಿಸ್ಟ್ರೇಷನ್ ಆರ್ ಚೆಕ್ ದೆಮ್ ಇಫ್ ಆಲ್ರೆಡಿ ಅಪ್ಲೋಡೆಡ್. ನಾನು ಆಲ್ರೆಡಿ ಹೇಳ್ದಂಗೆ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಿ ಮತ್ತು ಲಾಗಿನ್ ಆಗಿ ಅಪ್ಲಿಕೇಶನ್ನ ಚೆಕ್ ಮಾಡ್ಬೋದು. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಷನ್ಗೂ ಅವಕಾಶ ಇರುತ್ತೆ. ಸಬ್ಮಿಟ್ ಮಾಡಿದ ಮೇಲೂ ಕೂಡ KE ಅವರು ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಬಟ್ ಅದರಲ್ಲಿ ಲಿಮಿಟೆಡ್ ಫೀಲ್ಡ್ ಮಾತ್ರ, ಎಲ್ಲ ಫೀಲ್ಡನ್ನು ಎಡಿಟ್ ಮಾಡೋದಕ್ಕೆ ಕೊಡೋದಿಲ್ಲ. ಈ ಮಾಹಿತಿ ನಿಮಗಿರಲಿ. ಆಯಿತು ಬಿಡು, ನಾನು ಸಬ್ಮಿಟ್ ಮಾಡಿದ್ರು ತಪ್ಪಾಗಿದ್ದರೂ ಕೂಡ ನಾನು ಆಮೇಲೆ ಎಡಿಟ್ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿದ್ದರೆ ಕೆಲವೊಂದು ಇನ್ಫಾರ್ಮೇಷನ್ ಮಾತ್ರ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಹೀಗಾಗಿ ಯಾರ್ಯಾರು ಇವಾಗ ಕರೆಕ್ಷನ್ ಮಾಡಬೇಕು, ಯಾರು ಸಬ್ಮಿಟ್ ಮಾಡಿಲ್ವೋ ಅವರೆಲ್ಲರೂ ಮತ್ತೆ ನಿಮ್ಮ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡು ಅಥವಾ 10th ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಅಥವಾ 12th ಹಾಲ್ ಟಿಕೆಟ್ ಅವ್ರ ಮಾರ್ಕ್ಸ್ ಕಾರ್ಡ್ ಎಫ್ ಫಾರ್ ಡ್ರಾಪರ್, ಆಧಾರ್ ಕಾರ್ಡ್ ಆಗಲಿ, ಕಾಸ್ಟ್ ಸರ್ಟಿಫಿಕೇಟ್, ಏನಾದರೂ ಕ್ಲೇಮ್ಸ್ ಇದ್ದರೆ ಯಾವುದೇ SC ST OBC ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಲೋ ಇನ್ಕಮ್ ಗ್ರೂಪ್ನವ್ರಿಗೆ, ಸ್ಟಡಿ ಸರ್ಟಿಫಿಕೇಟು, ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ಇಫ್ ಯು ಆರ್ ಕ್ಲೇಮಿಂಗ್, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID, ಇದೆಲ್ಲ ಮುಖ್ಯವಾದ ದಾಖಲಾತಿಗಳು ನಿಮ್ಮ ಜೊತೆಗೆ ಇರಬೇಕು. ರೆಡಿಯಾಗಿ ಅವ್ರು ಏನೇನು ಸೈಜ್ ಕೊಟ್ಟಿದ್ದಾರೆ ಆ ಸೈಜಲ್ಲಿ ಸೇವ್ ಮಾಡಿಕೊಂಡು ಒಂದು ಫೋಲ್ಡರಲ್ಲಿ ಇಟ್ಕೊಳ್ಳಿ. ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ಗೆ ಪ್ರಾರಂಭ ಆದ ಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಎಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಸೊ ಇದರಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರೋ ಸರ್ಟಿಫಿಕೇಟ್ ಅಂದರೆ ಕಾಸ್ಟು, ಇನ್ಕಮ್ಮು, ಸ್ಟಡಿ, ಈ 3 ಸರ್ಟಿಫಿಕೇಟು ಕರೆಕ್ಟಾಗಿದೆಯಲ್ಲ ನೋಡ್ಕೊಳ್ಳಿ. ಅದರ ಜೊತೆಗೆ ಇದೆಲ್ಲ ಮಾಹಿತಿ ಕೂಡ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ತಕ್ಕಂಗೆ ಇರಬೇಕು. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರು ಇದೆಯೋ ನಿಮ್ಮದು ಹೆಸರಾಗಲಿ, ಫಾದರ್ ಹೆಸರಾಗಲಿ, ಸರ್ನೇಮ್ ಇದ್ದರೆ ಸರ್ನೇಮು, ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತೀವಲ್ಲ, ಅದೆಲ್ಲ ಕೂಡ ಈ ಸರ್ಟಿಫಿಕೇಟಲ್ಲಿ ಸೇಮ್ ಇರಬೇಕು. ಇಲ್ಲ ಅಂದರೆ ಕರೆಕ್ಷನ್ ಮಾಡಿಕೊಂಡು ಇಟ್ಕೊಳ್ಳಿ. ಯಾಕಂದರೆ ನಾಳೆ ನಿಮಗೆ ಕರೆಕ್ಷನಿಗೆ ಹೋದಾಗ ತೊಂದರೆ ಆಗುತ್ತೆ. ಸಬ್ಮಿಷನ್ ಆದಮೇಲೆ ಎಡಿಟಿಂಗ್ ಮಾಡೋ ಟೈಮಲ್ಲೂ ಕೂಡ ಸ್ವಲ್ಪ ನಿಮಗೆ ತೊಂದರೆ ಆಗಬಹುದು. ಅದೆಲ್ಲ ನೀವು ನೆಗ್ಲೆಕ್ಟ್ ಮಾಡಿದರೆ ಅಡ್ಮಿಷನ್ ಟೈಮಲ್ಲೂ ಕೂಡ ನಿಮಗೆ ಡೆಫಿನೆಟಾಗಿ ತೊಂದರೆ ಆಗುತ್ತೆ.
ಹೀಗಾಗಿ ಏನೇನು ನೀವು ಕೆಟಗರಿನ ಕ್ಲೇಮ್ ಮಾಡ್ತೀರೋ, ಯಾವ್ಯಾವ ಕೆಟಗರಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಸ್ಕೋತಿರೋ ಅದರಲ್ಲಿ ನಿಮ್ಮ ಹೆಸರು ಮಾತ್ರ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ಥರ ಇದ್ದರೆ ಎವ್ರಿಥಿಂಗ್ ವಿಲ್ ಬಿ ಸ್ಮೂತ್ ವಿದೌಟ್ ಎನಿ ಹ್ಯಾಸಲ್ಸ್, ಯಾವುದೇ ತೊಂದರೆ ಬರೋದಿಲ್ಲ. ಮುಖ್ಯವಾದ ಇನ್ಸ್ಟ್ರಕ್ಷನ್ಸ್ ಏನಂದರೆ ನಿಮಗೆ ಎಂಟರ್ ಡೀಟೇಲ್ಸ್ ಕೇರ್ಫುಲಿ. ನಾನು ಆಲ್ರೆಡಿ ಹೇಳ್ದಂಗೆ ಆರಾಮಾಗಿ ಕೂತ್ಕೊಂಡು ಡಾಕ್ಯುಮೆಂಟ್ಸ್ಗಳನ್ನು ಒಂದು ಫೋಲ್ಡರಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 15ರಿಂದ 20 ನಿಮಿಷ ಬೇಕು ನಿಮಗೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ. ನೇಮು, ಡೇಟ್ ಆಫ್ ಬರ್ತು ಮತ್ತು ಕೆಟಗರಿ ಇವು ಮುಖ್ಯವಾದ ಇನ್ಫಾರ್ಮೇಷನ್. ಅಪ್ಲೋಡ್ ಯುವರ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್, ವೆರಿಫೈ ಆಲ್ ಎಂಟ್ರೀಸ್ ಬಿಫೋರ್ ಫೈನಲ್ ಸಬ್ಮಿಷನ್, ಸೇವ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪೇಮೆಂಟ್ ರಿಸಿಪ್ಟ್. ಪೇಮೆಂಟ್ ರಿಸಿಪ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಪ್ರಿಂಟೇಬಲ್ ಅಪ್ಲಿಕೇಶನ್ ಇದ್ದರೆ ಪ್ರಿಂಟ್ ತೊಗೊಂಡು ಕೂಡ ತೊಗೋಬೋದು. ಯಾರು ಇನ್ನೂ ಸ್ಟಡಿ ಡೀಟೇಲ್ಸ್ ಆಗಲಿ ಕ್ಲೇಮ್ಸ್ ಆಗಲಿ ವೆರಿಫೈ ಮಾಡೋದಿಲ್ವೋ ಅವ್ರಿಗೆ ಪ್ರಿಂಟ್ ತೆಗೆದುಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ. ಒಂದು ಸರ್ತಿ ನಿಮ್ಮ ಸಂಬಂಧಪಟ್ಟಂಥ ಕಾಲೇಜಿಗೆ ಹೋಗಿ ನೀವು ವೆರಿಫೈ ಮಾಡಿಸ್ಕೊಂಡ ಮೇಲೆ ವೆರಿಫಿಕೇಷನ್ ಸ್ಲಿಪ್ ಜೊತೆಗೆ ನೀವು ಅಪ್ಲಿಕೇಶನ್ ಕೂಡ ಪ್ರಿಂಟ್ ತೊಗೊಂಡು ಇಟ್ಕೋಬಹುದು. ಅಲ್ಲಿವರೆಗೂ ನೀವು ಪೇಮೆಂಟ್ ರಿಸಿಪ್ಟನ್ನು ಮಾತ್ರ ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಇವಾಗಲೇ ಯಾಕೆ ಮಾಡಬೇಕಂತ ನಾನು ಆಲ್ರೆಡಿ ಹೇಳಿದೆ. ದೇರ್ ಮೇ ಬಿ ಸರ್ವರ್ ಇಶ್ಯೂಸ್ ಆನ್ ದ ಲಾಸ್ಟ್ ಡೇ ಡ್ಯೂ ಟು ಓವರ್ಲೋಡಿಂಗ್. ಆಯಿತಾ? ರಿಸ್ಕ್ ಆಫ್ ಮಿಸ್ಸಿಂಗ್ ಡೆಡ್ಲೈನ್. ಕೆಲವೊಂದು ಸರ್ತಿ ಯಾವುದೇ ಡಾಕ್ಯುಮೆಂಟ್ ರೆಡಿ ಇಲ್ಲ ಅಥವಾ ಏನೋ ಮಿಸ್ ಆಗಿ ಡೆಡ್ಲೈನ್ ಮಿಸ್ ಆಗ್ಬೋದು. ನೋ ಫರ್ದರ್ ಎಕ್ಸ್ಟೆನ್ಷನ್ ಲೈಕ್ಲಿ. ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ರಂತ ಹೇಳೋಕ್ಕಾಗೋದಿಲ್ಲ. ಆಲ್ರೆಡಿ ಒಂದು ಸರಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈ ಎಕ್ಸ್ಟೆನ್ಷನ್ ಟೈಮನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಂಪ್ಲೀಟ್ ಆಗಿರೋದ್ರಿಂದ ಸರ್ವರಲ್ಲಿ ಅಥವಾ ವೆಬ್ಸೈಟಲ್ಲಿ ಯಾವುದೇ ಗ್ಲಿಚಸ್ ಇರೋದಿಲ್ಲ, ಯಾವುದೇ ತೊಂದರೆ ಬರೋದಿಲ್ಲ ಅಂದ್ಕೊಂಡಿದ್ದೀನಿ. ಯಾವುದೇ ಸಮಸ್ಯೆಗಳ ಬಂದರೂ ಕೂಡ ಎಕ್ಸ್ಪ್ಲೋರ್ ಎಜು ಚಾನಲ್ ನಿಮ್ಮ ಸಹಾಯಕ್ಕೆ ಇರುತ್ತೆ. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಾಬ್ಲಮನ್ನು ತಿಳಿಸಿ ಅದಕ್ಕೆ ಪರಿಹಾರ ಕೊಡೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಎಕ್ಸ್ಪ್ಲೋರ್ ಎಜು ಚಾನಲ್ ನಿಮ್ಮ ಪ್ರೋತ್ಸಾಹದಿಂದನೇ ಬೆಳೀತಾ ಇದೆ. ಯಾವುದೇ ಹೆಸಿಟೇಷನ್ ಬೇಡ. ಯಾವುದೇ ಥರ ಪ್ರಶ್ನೆಗಳನ್ನು ಕೇಳೋದಕ್ಕೂ ಕೂಡ ಹೆಸಿಟೇಷನ್ ಬೇಡ. ಈ ಥರ ಕೇಳಿದ್ರೆ ಏನಾಗುತ್ತೋ ಅಥವಾ ಬೇರೆಯವ್ರು ನೋಡಿ ಮಾಕ್ ಮಾಡ್ತಾರೆ, ಫಂಡ್ ಮಾಡ್ತಾರೆ ಅನ್ನೋಕ್ಕಿಂತನೂ ಎಲ್ಲರಿಗೂ ತೊಂದರೆ ಬಂದಿರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಸ್ಟಾರ್ಟಿಂಗಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಕಷ್ಟನ ಅನುಭವಿಸಿದಾಗ ಫಾರ್ಮ್ನ ಫಿಲ್ ಮಾಡೋದಕ್ಕೆ. ಹೀಗಾಗಿ ಸುಮಾರು ವಿದ್ಯಾರ್ಥಿಗಳಿಗೆ ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟು ಅವರ ಅಪ್ಲಿಕೇಶನ್ ಸುಗಮವಾಗಿ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ನಿಮಗೂ ಕೂಡ ಹೆಲ್ಪ್ ಮಾಡ್ತೀನಿ. ಯಾವುದೇ ಥರ ತೊಂದರೆ ಬೇಡ. ರಿಜಿಸ್ಟರ್ ಟುಡೇ, ಡೋಂಟ್ ವೆಯ್ಟ್ ಅಂಟಿಲ್ ಟುಮಾರೋ ಆರ್ ಅಂಟಿಲ್ ಲಾಸ್ಟ್ ಡೇ. ಸೊ ಹೀಗಾಗಿ ಈ ಕಾಲಾವಕಾಶವನ್ನು ಉಪಯೋಗಿಸಿ ಯಾರ್ಯಾರು ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಮಾಡಿದಿರೋ ಎಲ್ಲರೂ ಇನ್ನೊಂದು 2 ದಿವಸದಲ್ಲಿ ಕಂಪ್ಲೀಟ್ ಮಾಡಿ. ಲಾಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೇ ವಿದ್ಯಾರ್ಥಿಗಳು ಇದರ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಇದನ್ನು ಈ ವಿಡಿಯೋನ ಶೇರ್ ಮಾಡಿ. ಪೋಷಕರು ಕೂಡ ನೋಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಾಳೆ ಯಾವುದೇ ಥರ ತೊಂದರೆ ಬಂದರೂ ಕೂಡ ಅವ್ರಿಗೂ ಮಾಹಿತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೋರ್ಡ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಿ ಸುಮಾರು ವಿದ್ಯಾರ್ಥಿಗಳು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. KCET ಪ್ರಿಪ್ರೇಷನ್ ಮಾಡ್ತಾ ಇರೋರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.